ಬಿಗ್ ಬಾಸ್ನಾಗ ಹೆಂಗೆ ಹಾಕ್ರಪ್ಪ ಅಂದ್ರೆ ಎಷ್ಟು ನಮ್ಮ ದೇಶದಾಗ ಎಷ್ಟು ರಾಜ್ಯಗಳದ 28-30 ರಾಜ್ಯಗಳು ಕೇಂದ್ರಾಡಳಿತ ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬ ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡೋಂಥ ಒಬ್ಬ ಸಿಗಲ್ಲ ನಿಮ್ಗೆ. ನಾವು ಹುಚ್ಚರ ಅಂದಾರ್ಲಿದ್ದಾನ ಅವ್ರು ಹುಚ್ಚರ ಹೌದಲ್ಲ ಅಂತ ಅವ್ರನ್ನ ಒಂದು 5 ನಿಮಿಷ ವಿಚಾರ ಮಾಡ್ಕೊಂಬಿಟ್ರೆ ನಾ ಯಾಕೆ ನೋಡಕೈತನಪ್ಪ ಅವ್ರು ಯಾರು ಒಳಗಿರೋರು ಅಂತ ಕೇಳ್ತೀನಿ. ಸೋನಾಗೌಡ ಅಂತ ಸರ್ ಬಟ್ಟೆ ಬಿಜಿ ಅಂತಿರು ಆಕೆನೂ ಕೂಡ ಇದು ಹಾಕಿದ್ರು ಅವ್ರಿಗೆ ಅಲ್ಲ ಸರ್ ಅವ್ರು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿಲ್ಲ ಸಂದೇಶ ಕೊಟ್ಟಿಲ್ಲ ಅವ್ರನ್ನ ಒಳಗೆ ಹೋಗಿ ಆಕೆಯಲ್ಲಿದ್ದು ನಾವು ಮತ್ತೆ ಅಂತ ನೋಡ್ತಾರೆ ಜನಕ್ಕೆ ಅಂದ್ರೆ ಏನು ಬೇಕಾದ್ರೆ ಮಾಡ್ತೀವಿ ಇದು ಸಮಾಜ ಮತ್ತು ಇವ್ರು ಸರ್ಕಾರ ನಾವು ಎಲ್ಲ ರಾಜ್ಯ ಸರ್ಕಾರ ನಡೆಸ್ತೀವಿ ಅಂತ ಇವ್ರು ಏನು ಮಾಡ್ತಾರೆ ಅಂದ್ರೆ ಏನು ಬೇಕಾದ್ರೆ ಮಾಡ್ಬೋದಾ ಅಂತ ಸರ್. ಬಿಗ್ ಬಾಸ್ ನಡೆಸೋರು ಯಾಕೆ ನಡೆಸ್ತಿದ್ದಾರೆ ಅನ್ನೋ ಉದ್ದೇಶನೇ ಗೊತ್ತಿಲ್ಲ ಸರ್. ಜನರು ನೋಡ್ತಿದ್ದಾರೆ ಹುಚ್ಚು ಜನ ಸರ್ ಇವರು. ಅಲ್ಲ ಸರ್ ಅದು ಉದ್ದೇಶ ಏನಂತ ನನಗೆ ಹೇಳ್ರಪ್ಪ. ಅಲ್ಲಿ ಯಾರ್ಯಾರು ಒಳಗಿದ್ದಾರೆ ಗೊತ್ತಾ ಸರ್, ಬಟ್ಟೆ ಬಿಚ್ಕೊಂಡು ತಿರುಗಾಡಿರ್ತಾರೆ ಸಮಾಜಕ್ಕೆ ಅವರೇ ಒಳ್ಳೇದಕ್ಕೆ ಸಂದೇಶ ಕೊಟ್ಟಿರಲ್ಲ ಅವ್ರ ಒಳಗೆ ರೂಮ್ನಾಗ ಹಾಕಿ ಅವ್ರು ಒಳ್ಳೆಯವ್ರು ಅಂತ ಪ್ರೂವ್ ಮಾಡೋಕೆ ಕೊಯ್ದಾಗ್ತಾರಂತ. ಎಂಥ ಹುಚ್ಚು ಜನ ಆಯ್ತು. ಡ್ರೋನ್ ಪ್ರತಾಪ್ ಅವರು ನಾನು ಶ್ರೀಮಂತರಿಗೆ ಮಾತ್ರ ಅನ್ಯಾಯ ಮಾಡಿದ್ದೀನಿ ಬಡವರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ನಾವು ಅವನ ಅಲ್ಲ ಅನ್ಯಾಯ ಇಲ್ಲ ಸರ್. ತಪ್ಪೇ ಇಲ್ಲ. ಬಡವ ಇಲ್ಲ ಶ್ರೀಮಂತ ಇರಲಿ ಮನುಷ್ಯ ನೋವೇ ಇಲ್ಲ. ತಪ್ಪೆ ಹಾಂ ಯಾಕೆ ಶ್ರೀಮಂತನ ಮಾಡಿದ್ರೆ ಕಳವ ಬಡವನ ಬೆಲೆ ಮಾಡಿದ್ರೆ ಕಳವಲ್ಲ. ಅವನು ಇದಕ್ಕೆ ಅಲ್ಲಿ ಹಾಕಿ ಅವ್ನು ಒಳ್ಳೆ ಅವ ಎಷ್ಟು ಚಂದ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಸರ್. ಅವರು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿಲ್ಲ ಅವರು. ದೇಶದಾಗ ರಾಜ್ಯದಾಗ ಅವರೇ ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿಲ್ಲ ಅಂದ್ರೆ ಏನು ಒಳಗೆ ಮನೆಯಾಗಿದ್ದೇನು ಒಳ್ಳೆ ಕೊಡುಗೆ ಕೊಡ್ತಾರೆ ಅವ್ರಲ್ಲಿದ್ದು ನಾವು ಏನು ತಿಳ್ಕೊಬೇಕು. ಅದನ್ನ ಯಾಕೆ ನಡೆಸ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಅಲ್ಲೇ ಹೋಲಪ್ಪ ಇವ್ರೆಲ್ಲರನ್ನು ಒಳ್ಳೆ ಬರೀ ಕೆಟ್ಟ ಕೆಲಸ ಮಾಡಿದಾರೆ ಇದು ಒಳಗೆ ಆಗ್ತಾರಲ್ಲ ಅದೇ ಒಳ್ಳೆ ವ್ಯಕ್ತಿಗಳು 30 ನಮ್ಮಲ್ಲಿ 28-30 ಒಬ್ಬೊಬ್ರು ಹಾಕಿದ್ದಾರೆ ಸರ್. ಎಲ್ಲರೂ ನನ್ನ ಉದ್ದೇಶ ಏನಂದ್ರೆ ಬಿಗ್ ಬಾಸ್ನಾಗ ಹೆಂಗೆ ಹಾಕ್ರಪ್ಪ ಅಂದ್ರೆ ಎಷ್ಟು ನಮ್ಮ ದೇಶದಾಗ ಎಷ್ಟು ರಾಜ್ಯಗಳದ 28-30 ರಾಜ್ಯಗಳು ಕೇಂದ್ರಾಡಳಿತ ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬ ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡೋಂಥ ಒಬ್ಬ ಸಿಗಲ್ಲ ನಿಮ್ಗೆ. ನಾವು ನೋಡೋರು ಹುಚ್ಚರ ಅಂತ ಅರ್ಥ ಅಂದ್ರೆ ಅವನ್ ನಡ್ಸಕತ್ತ ಅಂದ್ರೆ ಸೋನಾಗೌಡ ಅಂತ ಸರ್ ಬಟ್ಟೆ ಬಿಜಿ ಅಂತಿರು ಆಕೆನೂ ಕೂಡ ಇದು ಹಾಕಿದ್ರು ಅವ್ರಿಗೆ ಅಲ್ಲ ಸರ್ ಅವ್ರು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿಲ್ಲ ಸಂದೇಶ ಕೊಟ್ಟಿಲ್ಲ ಅವ್ರನ್ನ ಒಳಗೆ ಹೋಗಿ ಆಕೆಯಲ್ಲಿದ್ದು ನಾವು ಮತ್ತೆ ಅಂತ ನೋಡ್ತಾರೆ ಜನಕ್ಕೆ. ಅದೇ ಜನ ಅವ್ರು ಅಲ್ಲ ಸರ್ ಅವರು ನಡೆಸ್ತಿದಾರಲ್ಲ ಅವ್ರು ಏನು ಉದ್ದೇಶ ಇಟ್ಕೊಂಡು ನಡೆಸ್ತಿದಾರಂತ ಅವ್ರಿಗಿಲ್ಲ. ನಾವು ಏನು ನೋಡ್ತಿದ್ವಿ ಅಂತ ನಮಗೂ ಇಲ್ಲ ಪ್ರಜ್ಞೆ ಇಲ್ಲ. ಅಂದ್ರೆ ಜನ ಎಷ್ಟು ಮರಳ್ರ ಹುಚ್ಚರಾಗಿ ಹೊಂಟಿದ್ದಾರಲ್ಲ ಅನ್ನೋದು ನನಗೆ ಫುಲ್ ನೋಡ್ತಾರೆ. ಅದು ಎಷ್ಟೋ ಅದು ಟೈಮ್ ಗೇಮ್ ಎಲ್ಲ ಬಿಟ್ಟು ಕಿಸ್ಕಿ ಹೊಲ ಕಿಸ್ಕಿತಾರೆ ಅವ್ರು ಮಾಡೋದಕ್ಕೆಲ್ಲ ಮನೆಯಲ್ಲಿ. ಹಾಂ ಸರ್ ನನಗೇನೋ ಒಂದು 30-40 ರಾಜ್ಯಗಳದ ಒಂದು ರಾಜ್ಯದಾಗ ಒಬ್ಬ ಒಳ್ಳೆ ಆದರ್ಶ ವ್ಯಕ್ತಿಗಳು ಸಿಗಲ್ಲ. ಅವ್ರಲ್ಲಿದ್ದು ನಮಗೇನು ಬೇಕು ಸರ್. ಕರ್ನಾಟಕದಾಗ ಯಾಕೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳು ಇರ್ತಾರಲ್ಲ ಸರ್, ಮೋಟಿವೇಶನ್ ಇರ್ತಾರೆ. ಅಟ್ಲೀಸ್ಟ್ ಅವ್ರ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳು ಏನು ತಮ್ಗೆ ಗೊತ್ತಿರ್ಲಾರ್ದಂಗೆ ಸಾಧನೆ ಮಾಡ್ತಿರ್ತಾರೆ, ಒಳ್ಳೆ ಕಾರ್ಯಕ್ರಮ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಗುರುತಿಸ್ರಿ ತಂದಲ್ಲಿ ಹಾಕ್ರಿ. ಅದ್ರಲ್ಲಿದ್ದು ನಾವು ಅವ್ರು ಕೆಲವೊಂದು 2 ನುಡಿಗಳು ಕೇಳ್ತೀವಿ ಒಳ್ಳೆ ಹಿತನು ಚೆನ್ನಾಗಿ ನಾವು ಬದಲಾವಣೆ ಆಗ್ತೀವಿ ರೀ. ಪ್ರತಿಯೊಬ್ಬ ಮನುಷ್ಯ ಎದ್ರಲ್ಲಿದ್ದು ಬದಲಾವಣೆ ಅಂತ ಅವನಿಗೆ ಗೊತ್ತಿರಲ್ಲ ಸರ್. ಅವ್ರನ್ನೆಲ್ಲ ಅಂತಾರನ್ನೆಲ್ಲ ತಂಬರಿ ತಂದು ಹಾಕಿದ್ರೆ ನಾವೇನಾಗ್ತೀವಿ ಅವ್ರು ಕೆಲವೊಂದು ಅವ್ರ ನಡವಳಿಕೆಗಳು ಅವ್ರು ಮಾಡುವ ಕೆಲಸ ಇಲ್ಲಿದ್ದು ಬದಲಾವಣೆ ಆಗ್ತೀವಿ. ಅವ್ರು ಹೇಳೋಂಥ ನುಡಿಗಳಲ್ಲಿದ್ದು ಬದಲಾವಣೆ ಆಗ್ತೀವಿ ಕೆಲವೊಂದು. ಅದು ಸಮಾಜಕ್ಕೆ ಒಳ್ಳೆ ಕೊಡುಗೆ ರೀ. ನೋಡಿದಾರಿ ಕೂಡ ಒಳ್ಳೇದು ರೀ. ಎಷ್ಟೋ ಮನುಷ್ಯ ಎಲ್ಲೆಲ್ಲಿ ಎಷ್ಟೊಟ್ಟು ಯುವಕರು ಬದಲಾವಣೆ ಆಗ್ಬೋದು, ಎಷ್ಟೋ ಕುಟುಂಬದಾಗ ಬದಲಾವಣೆ ಆಗ್ಬೋದು ಅವ್ರಲ್ಲಿದ್ದು ನೋಡಿ. ಅವ್ರು ಒಳ್ಳೆ ವ್ಯಕ್ತಿಗಳಿರ್ತಾರೆ. ಹಾಂ ಸರ್. ಇದನ್ನು ಯಾರು ವಿಚಾರ ಮಾಡಲ್ರಿ ಸರ್. ಅವ ಏನೋ ಮಾಡ್ತಾನಂತ ಬೆಳಗಾತಾರಂತ ಇಲ್ಲ. ಹಾಂ ಸರ್. ಅಲ್ಲ ನಾವು ಊಟದಲ್ಲೇನೆ ಇರೋ ಬಣ್ಣ ಊಟದಲ್ಲೇ ಇರೋ ಬಣ್ಣನ ಸಡನ್ಲಿ ಅದು ಇರ್ತದೇನ್ರಿ. ಹಾಂ ಹಂಗೆ ಸೇಲ್ ಆಗುತ್ತೆ. ಸೊ ಈ ಥರ ಕಂಟೆಂಟ್ ಸೇಲ್ ಆಗುತ್ತೆ ಅಂತ ತಿಳ್ಕೊಂಡು ಬಿಗ್ ಬಾಸ್ನೇ ಮಾಡಾತ್ತಾರ ಅವರು ವೈರಲ್ ಆಗತ್ತಂತಂದು ಇಡಾತಾರೆ ಅಲ್ಲಿ. ಆದ್ರೆ ಇವ್ರು ನೋಡಂತ ನಾವು ಹುಚ್ಚರ ಅಂತ ಅರ್ಥ ಸರ್. ಉದ್ದೇಶ ಕೇಳ್ಬೇಕು ಯಾಕೆ ನಡ್ಸಕೈತಪ್ಪ ಅಂತ ಇಷ್ಟೇ ಕೇಳ್ಬೇಕು ಸರ್. ಏನು ಸಮಾಜಕ್ಕೆ ನಿಲ್ಲಿದ್ದು ಏನು ಕೊಡುಗೆ ಕೊಡಕೈತಪ್ಪ ಅಂತ ಕೇಳ್ಬೇಕು. ಅದ್ರಲ್ಲಿ ಸರ್ಕಾರ ಏನು ಮಾಡ್ತದೆ ಅಂದ್ರೆ ಒಳ್ಳೆ ಸಂದೇಶ ಎಲ್ಲ ಕೆಟ್ಟ ಕಡೆ ಏನು ಬೇಕಾದ್ರೆ ಮಾಡ್ತಾರೆ ನಾನು ಪರ್ಮಿಷನ್ ಕೊಡ್ಬೋದಾ. ಇವರು ರಾಜಕೀಯ ವ್ಯಕ್ತಿಗಳದಾರಲ್ಲ ಇವ್ರು ಹೇಳ್ತಾರೆ ಗೊತ್ತಾಗಲ್ಲ. ಸಮಾಜಕ್ಕೆ ಇಷ್ಟ ಹಿಂಗೆ ಒಳ್ಳೆ ಕೊಡುಗೆ ಇತ್ತಪ್ಪ ಅವ್ರು ಒಳ್ಳೆ ಉದ್ದೇಶ ಇತ್ತಪ್ಪ ಇಷ್ಟ ಇದು ಮಾಡಪ್ಪ. ಹಿಂಗೆ ಯಾವುದಕ್ಕೆ ಇದು ಮಾಡ್ತಾರಪ್ಪ ಅಂತ ಇವ್ರು ಬ್ರ್ಯಾಂಡ್ ಮಾಡೋಕ್ಕಲ್ಲ. ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಇಷ್ಟಕ್ಕೆ ಪರ್ಮಿಷನ್ ಪೌತದ ಕೊಡಂಗಿಲ್ಲ. ಅದಕ್ಕೂ ಕಾನೂನು ಮಾಡ್ಬೇಕ್ರಿ. ಯಾವ ವ್ಯಕ್ತಿ ಏನು ಬೇಕಾದ್ರೆ ಮಾಡ್ತಂದ್ರೆ ಹೆಂಗೆ ರೀ ಇದು ಯಾರು ಏನು ಬೇಕಾದ್ರೆ ಮಾಡ್ತಂತಂದ್ರೆ ಹೆಂಗೆ. ಈಗ ಬಟ್ಟೆ ಬಿಸಿ ಅಂತ ತಿರುಗಾಡ್ಕೈತಾವ ಇನ್ನೊಂದು ಬಿಟ್ಟು ನಾನು ಹಂಗೆ ತಿರುಗಾಡ್ತನೋ ಅಂತ ಹೋಗಿ. ಅದು ಸಮಾಜಕ್ಕೆ ಒಳ್ಳೇದು ಸಂದೇಶ ಇರಬೇಕು. ಅದರಿಂದ ಎಷ್ಟೋ ಮಂದಿ ಬದಲಾವಣೆ ಆಗ್ತಿರ್ತಾರೆ. ಏನೇನೋ ನಾನು ಹೋಗಿ ಒಬ್ಬ ವ್ಯಕ್ತಿಗೆ ಬದಲಾವಣೆ ಮಾಡ್ತೀನಿ ಅಂತ ನೀವು ಹೇಳಿದ್ರೆ ಬದಲಾವಣೆ ಆಗಲ್ರಿ. ಯಾರು ತನ್ನಟ್ಟು ತಾನೇ ತಿಳ್ಕೊಂಡ್ರೆ ಬದಲಾವಣೆ ಆಗ್ತಾನೆ. ಅವು ಹೆಂಗೆ ತಿಳ್ಕೊಂತಾನಂದ್ರೆ ಯಾವ ಟೈಮ್ದಾಗ ಯಾವ ಸಮಯದಾಗ ಅವ್ನ ಮೇಲೆ ಪರಿಣಾಮ ಬೀರುತ್ತಂತ ಅವನಿಗೆ ಗೊತ್ತಿರಲ್ಲ ಸರ್. ಮನುಷ್ಯನು ನಮ್ಮ ಈಗಿಂದಿರೋ ಕೆಲವೊಬ್ಬರದು ಹೆಂಗಿರ್ತಂದ್ರೆ ನಾನು ಬದಲಾವಣೆ ಮಾಡ್ತೀನಿ ಅಂತ ಬಂದವನು ಬದಲಾವಣೆಗೆ ಆಗಲ್ಲ ಸರ್. ಸರ್ ನಾನು ಬೈತೀನಿ ರೀ ಸರ್. ನಮ್ಮ ದೋಸ್ತರಿಗೆ ಯಾಕೆ ನೋಡ್ತಿರ್ಲಿ ಆದ್ರೆ ನಾನು ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಯಾಕೆ ನೋಡ್ತಾರೆ ಅಂತ ಬೈತಿರ್ತೀನಿ. ಇವನು ಅವ್ರು ಯಾರು ಎಲ್ಲರ ಅಂತ ಅದೇ ಯಾಕೆ ಏನು ಭಾಳ ಹುಚ್ಚ ಜನ. ಅದೇ ಲಕ್ಷ ಜನರಿಗೆ ಹುಚ್ಚರ ಅನ್ನಕೈತೀನಿ ರೀ ನಾವು ಹುಚ್ಚರ ಅಂದಾರ್ಲಿದ್ದಾನ ಅವ್ರು ಹುಚ್ಚರ ಹೌದಲ್ಲ ಅಂತ ಅವ್ರನ್ನ ಒಂದು 5 ನಿಮಿಷ ವಿಚಾರ ಮಾಡ್ಕೊಂಬಿಟ್ರೆ ನಾ ಯಾಕೆ ನೋಡಕೈತಿನಪ್ಪ ಅವ್ರು ಯಾರು ಒಳಗಿರೋರು ಅಂತ ಕೇಳ್ತೀನಿ. ಅವ್ರಿಗೆ ಚೀ ಅನಿಸ್ತದೆ ರೀ ಮನಸ್ಥಿತಿ. ಅವ್ರ ಮನಸ್ಥಿತಿ ಅವ್ರಿಗೆ ಬೈತದೆ ರೀ. ಇವ್ರು ನೋಡಕೈತಿ ನಾನು ಅಂತದೆ.
ಅದರಿಂದ ಉಪಯೋಗ ಹಾಂ ಉಪಯೋಗ ಇಲ್ಲ, ಸಮಾಜಕ್ಕೆ ಉಪಯೋಗ ಇಲ್ಲ ಅಂದ್ರೆ ನಮಗೇನು ಉಪಯೋಗ ಇರುತ್ತೆ ಅಂತ ನನ್ನ ಉದ್ದೇಶ. ಕರೆಕ್ಟ್ ಇಲ್ರಿ. ಬಟ್ ಅವ್ರು ಮಾಡ್ತಾ ಇರೋದು ಎಂಟರ್ಟೈನ್ಗೋಸ್ಕರ. ಹಾಂ ಅವ್ರ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ನೆಟ್ಕ ಯೂಸ್ ಮಾಡಿ ಟೈಮ್ ವೇಸ್ಟ್ ಮಾಡಿ ಎಲ್ಲ ವೇಸ್ಟ್ ಮಾಡಿ ನಕ್ಕು ಅಂದ್ರೆ ಏನು ಬೇಕಾದ್ರೆ ಮಾಡ್ತೀವಿ. ಇದು ಸಮಾಜ ಮತ್ತು ಇವ್ರು ಸರ್ಕಾರ ನಾವು ಎಲ್ಲ ಆಯ್ತು ಸರ್ಕಾರ ನಡೆಸ್ತೀವಿ ಅಂತ ಇವ್ರು ಏನು ಮಾಡ್ತಾರೆ ಅಂದ್ರೆ ಏನು ಬೇಕಾದ್ರೆ ಮಾಡ್ಬೋದಾ ಅಂದ್ರೆ ಒಂದು ಕಾನೂನು ಬೇಕಂತ ಕಾನೂನು ಬೇಕ್ರಿ ಸರ್. ವ್ಯವಸ್ಥಿತವಾಗಿ ಯಾವುದೇ ಒಂದು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟರೆ ಬದಲಾವಣೆ ಆಗ್ತದೆ ಮನಸ್ಥಿತಿ. ಈಗ 4G 5G ಕಾನೂನು 4G 5G ಬರಕತ್ತದ ಈ ಕಾಲದಾಗ ಮಾತ್ರ ಏನು ಬೇಕಾದ್ರೆ ಮಾಡ್ತಾನೆ ಅಂದ್ರೆ ಭಾಳ ಹದಗೆಟ್ಟು ಹೋಗುತ್ತೆ. ರಾಜ್ಯ ಹಾಳದಗೆಟ್ಟು, ಸಮಾಜ ರಾಜ್ಯ ದೇಶ ಎಲ್ಲನೂ ಹಾಳಾಗಿ ಹೋಗ್ತದೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಇರಬೇಕು ಬೇಕು. ಸರ್ ಅದು ಉಪಯೋಗ ಯೂಸೇ ಇಲ್ಲ ಸರ್. ಅದು ನೋಡಾರಂತ ಹುಚ್ಚರು ಯಾರು ಅಲ್ರಿ ಸರ್. ಅದನ್ನು ಯಾಕೆ ನೋಡ್ತಿದಾರೆ ಅಂದ್ರೆ ಉದ್ದೇಶನ ಇದ್ದಿಲ್ಲ, ಸಂದೇಶನ ಇಲ್ಲ ಅಂದ್ರೆ ಒಳ್ಳೆ ಜನರು ತಂದಾಕ್ರಿ. ನಾನು ಹೇಳ್ತೀನಲ್ಲಪ್ಪ ಅದನ್ನ ನಡೆಸಿರಿ ಬೇಡನಲ್ಲ. ಒಳ್ಳೆ ಜನರನ್ನು ತಂದಾಕ್ರಿಯಪ್ಪ. ಅವ್ರಲ್ಲಿದ್ದು ಹೆಂಗಂದ್ರೆ ಸಮಾಜದ ಪ್ರತಿಯೊಬ್ಬ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಾನೆ ಅವ್ನು ತಂದಾಕ್ರಿ. ಅವನು ಹೇಳೋದು ಬೇಡ ನಾನು ಹಿಂಗೆ ಏನಂತ ಸರ್. ಒಬ್ಬ 10 ಮಂದಿಯಾಗ ಸರ್ 10 ಮಂದಿಯಾಗ ಒಬ್ಬರನ್ನ ಇಬ್ಬರು ಒಳ್ಳೆಯವ್ರು ತಂದಾಕ್ರಿ ಏನು ಮಾಡ್ತಾರೆ. ಅವನು ಕೂಡ ಅವ್ರಂಗೆ ಆಗಿಬಿಡ್ತಾನೆ ಸರ್. 10 ಮಂದಿಯಾಗ ಸರ್ 8 ಮಂದಿ ಕೆಟ್ಟವ್ರನ್ನ ತಂದಾಕ್ರ, ಇಬ್ಬರು ಒಳ್ಳೆಯವ್ರನ್ನ ತಂದಾಕ್ರ. ಅವ್ರು 8 ಮಂದಿ ಬದಲಾವಣೆ ಆಗಲ್ಲ ಸರ್. ಇವರಿಬ್ಬರು ಅವ್ರಂಗೆ ಆಗಿ ಹೋಗ್ಬಿಡ್ತಾರೆ ಸರ್. ಇರೋರ್ನ ಇಟ್ಟು ತಂದು ಹಾಳು ಮಾಡಿದಂಗೆ ಸರ್ ಇವ್ರ ಉದ್ದೇಶ. ಒಟ್ಟನ್ನು ಒಳ್ಳೆಯವ್ರನ್ನ ತಂದಾಕ್ರಿ. ಅದರಿಂದ ಒಳ್ಳೆ ಸಂದೇಶ ಸಿಗ್ತದೆ. ತಂದಾಕ್ರಿ. ಕೆಲವೊಂದು ಅವ್ರು ಹೇಳೋ ನುಡಿಗಳು ಅವ್ರು ನಡ್ಕೊಂತವ ಇರ್ತ ಬದಲಾವಣೆ ಆಗ್ತದೆ. ಸಮಾಜ ಬದಲಾವಣೆ ಆಗ್ತದೆ. ಕೆಲವೊಬ್ಬರು ಪರಿಣಾಮ ಬೀರ್ತಾವೆ. ಅದರಿಂದ ಎಷ್ಟೋ ಮಂದಿ ಬದಲಾವಣೆ ಆಗ್ತದೆ. ಸೇಮ್ ನಿಮಗೂ ಏನು ನಡೆಸೋದ್ರಲ್ಲಿಂದ ಉದ್ದೇಶ ನಿಮಗೆ ಒಳ್ಳೆ ಮನಸ್ತೃಪ್ತಿ ಇರ್ತದೆ, ಆತ್ಮತೃಪ್ತಿ ಇರ್ತದೆ. ನಾವು ಒಳ್ಳೆ ಒಂದು ಸಮಾಜ ಸಂದೇಶ ಕೊಡ್ತಿದ್ದೀನಪ್ಪ ಅಂತ ನಡೆಸೋನಿಗೆ ಎಲ್ಲರಿಗೂ ಒಂದು ಒಳ್ಳೆಯದು ಇರ್ತದೆ. ಅದರಿಂದ ಎಷ್ಟೋ ಸಮಾಜ ಬದಲಾವಣೆ ಆಗ್ತದೆ. ಇದೆಲ್ಲ ಎಲ್ಲರೂ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ ರೀ. ನಾವು ಒಬ್ಬೊಬ್ಬರು ಮಾಡಿದ್ರೆ ಆಗಲ್ಲ. ಅವಾಗಿನ ಕಾಲಕ್ಕೆ 4G 5G ಇದ್ದಿಲ್ಲ ಸರ್. ಸ್ವಾಮಿ ವಿವೇಕಾನಂದ ಅವರು ಇವರೆಲ್ಲ ಮಾನಸಂತರು ಅವ್ರು ದೇಶನ ಬದಲಾವಣೆ ಮಾಡ್ತಾ ನಿಂತಿದ್ರು. ಅವ್ರು ಮಾಡೋಟ ಅವಾಗ ಇತ್ತು ಸರ್. ಅವಾಗ ಹಂಗಿತ್ತು, ಜನನ ಹಂಗಿತ್ತು. ಹಂಗೆ ಈಗ ಮಾಡೋಕ್ಕಾಗಲ್ಲ ಸರ್. ಈಗ ಮಾಡ್ಬೋದು ಸರ್. ಆದ್ರೆ ಇವ್ರು ಭಾಳ ಕೆಟ್ಟದ್ದು ಇದು ಮಾಡ್ತಿದ್ದಾರೆ ಸರ್. ಇವರೆಲ್ಲರೂ ಬದಲಾವಣೆ ಆಗ್ಬೇಕು ಸರ್. ಇಂಥವೆಲ್ಲ ಒಳ್ಳೆ ಸಂದೇಶ ಕೊಟ್ಟಾಗ ಮಾತ್ರ ಬದಲಾವಣೆ ಆಗ್ಬೋದು. ಬಿಗ್ ಬಾಸ್ ನೋಡ್ತಾರೆ, ಹಂಗೆ ಒಳ್ಳೇದು ಕೊಟ್ಟು ನೋಡ್ತಾರೆ ಅಂತ ಹೇಳ್ತೀವಿ ಸರ್. ಬಿಗ್ ಬಾಸ್ ಹಂಗೆ ಜನ ಹಾಕ್ಕೊಳ್ತಾರಲ್ಲ, ನೋಡ್ತಾರಲ್ಲ, ಹಂಗೆ ಒಳ್ಳೆತನ ಕೊಟ್ಟು ಜನ ನೋಡ್ತಾರೆ. ಹಾಂ ಸರ್, ಒಳ್ಳೆತನೇ ಹೌದು ಸರ್. ಕೊಟ್ಟು ನೋಡ್ಬೋದು ಅವ್ರವ್ರು ಮಾಡಿ ಬಟ್ನಲ್ಲಿ ನಮ್ದು ಉದ್ದೇಶ ಸರ್. ವೇಸ್ಟ್ ಸರ್ ಅದು. ಸುಮ್ಮನೆ ಅದು ನಡ್ಸಂಗಿರ್ತಾರೆ ಒಳ್ಳೇದಿಲ್ಲ. ನೋಡಬೇಡ್ರಿ ಸುಮ್ಮನೆ ಅದು ನಡ್ಸಿದ್ರೆ ಅಂದ್ರೆ ಹಿಂಗೆ ಹೇಳಿದ್ನಲ್ಲ ಸರ್. ಒಳ್ಳೊಳ್ಳೆ ಸಾಧಕರು ತಂದು ಹಾಕ್ರಿ. ಅದರಿಂದ ಒಂದು ಒಳ್ಳೊಳ್ಳೆ ಸಮಾಜಕ್ಕೆ ಎಲ್ಲರೂ ಸಮಾಜಕ್ಕೆ ಕೊಡುಗೆ ಕೊಟ್ಟಾಗ ಮಾತ್ರ ಸಮಾಜ ಬದಲಾವಣೆ ಆಗುತ್ತೆ. ಸುಮ್ಮನೆ ಬದಲಾವಣೆ ಆಗೋಕ್ಕಾಗ ಸಾಧ್ಯ ಒಬ್ಬರಿಂದ ಆಗೋಕ್ಕಾಗಲ್ಲ ಅಂತ ನನ್ನ ಉದ್ದೇಶ. ಎಲ್ಲರೂ ಕೊಡ್ರಿ.